ನಾನು ತುಂಬಾ ಸರಿ ಯೋಚನೆ ಮಾಡ್ತಿರ್ತೀನಿ. ಇದೆಲ್ಲ ಯೋಚನೆ ಮಾಡಿದಾಗೆಲ್ಲ ಅನ್ಸುತ್ತಂದ್ರೆ, ನಾವು ಮುಂಚೆ ಹಳ್ಳಿಗಳು ಅಂತ ಅಂದಾಗ ಏನ್ ಅನಿಸ್ತಿತ್ತು ಅಂದ್ರೆ ಇದು ಹಿಂದುಳಿದದ್ದು ಅಂತ ನಮ್ಗೆ ಅನಿಸಿತ್ತು. ಆಕ್ಚುಲಿ ನನ್ನ ಪ್ರಕಾರ ಮೇ ಬಿ ಹಳ್ಳಿಗಳು ಇದನ್ನೋದು ಮುಂದೆ ಅಡ್ವಾನ್ಸ್ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು, ಮುಂಚೆ ಏನಿರ್ತಿತ್ತು, ಹಳ್ಳಿಗಳಲ್ಲಿ ಒಬ್ಬರ ಮನೆಯಲ್ಲಿ ಕಾಳು ಬೆಳೀತಿದ್ರು, ಇನ್ನೊಬ್ಬರು ತರಕಾರಿ ಬೆಳೀತಿ, ಇನ್ನೊಬ್ಬರ ಮೇಲೆ ಮತ್ತೆ ಬೆಳೀತಿದ್ರು, ಎಲ್ಲರೂ ಹಂಚ್ಕೊಂಡು ತಿಂತಾ ಇದ್ರು, ರೈಟ್? ಅದೊಂಥರ ಕಮ್ಯುನಿಟಿ ಲಿವಿಂಗ್ ಅನ್ಕೊಳ್ಳಿ. ಇವತ್ತಿಗೇನು ಮಾಡರ್ನ್ ಆಗಿ ನಾವು ಕಮ್ಯುನಿಟಿ ಲಿವಿಂಗ್, ಕಮ್ಯುನಿಟಿ ವಿಲ್ಲಾಸ್ ಅದು ಮಾಡ್ತಿದ್ವಿ, ಕಮ್ಯುನಿಟಿ ಅಲ್ಲೇ ಬೆಳೀತಿದೆ ಅಂತ ಹೇಳ್ತೀವಲ್ಲ, ದುಡ್ಡಿರೋ ರೀತಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಬರ್ತಾ 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 ಏನಾಗುತ್ತೆ, ದುಡ್ಡು ಇಲ್ದಿರೋರು ಏನ್ ಮಾಡ್ಬೇಕಂದ್ರೆ ಸ್ಮಾಲರ್ ಸ್ಕೇಲ್ ಅಲ್ಲಿ ನಾನು ಹೋಗ್ಬಿಟ್ಟು ಒಂದು ಚಿಕ್ಕ ಊರು ಮಾಡ್ಕೊಳ್ಳೋಣ, ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಏನ್ ಬೇಕು ನಾವು ಬೆಳ್ಕೊಂಡು ತಿನ್ನೋಣ ಅಂತ ಒಂದು ಸಿಸ್ಟಮ್ ಡೆವಲಪ್ ಆಗುತ್ತೆ. ಅದೇ ಬಹುಶಃ ಹಿಂದೆ ಕೂಡ ಡೆವಲಪ್ ಆಗಿತ್ತು. ಹೀಗಾಗಿ ಈಗ ಊರಲ್ಲಿ ಆ ಇಕೋಸಿಸ್ಟಮ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಚಿಕ್ಕ ಚಿಕ್ಕ ಊರುಗಳಲ್ಲಿ, ಈಗ ನಮ್ಮೂರಲ್ಲಿ ಕೂಡ ಒಬ್ಬ ಒಂದು ಪ್ರತಿಯೊಂದಕ್ಕಂದ್ರೆ ನೇಚರ್ಗೆ ಹಾಳು ಮಾಡ್ತಿರ್ಲಿಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮಲ್ಲಿ ಪ್ಲಾಸ್ಟಿಕ್ ಕಾಣ್ತಾನೆ ಇರ್ಲಿಲ್ಲ. ಸೊ ಭೂಮಿ ಚೆನ್ನಾಗಿರ್ತಿತ್ತು, ರೈಟ್? ಶೇರ್ಡ್ ಇರ್ತಿತ್ತು ಪ್ರತಿಯೊಂದು. ನಾವು ಯಾವ್ದಕ್ಕೂ ನಾವು ಮಜ್ಜಿಗೆ ಮೊಸರು ಬೇಕಿತ್ತಂದ್ರೆ ಯಾವತ್ತೂ ದುಡ್ಡು ಕೊಟ್ಟು ತಗೊಳ್ತಿರಲಿಲ್ಲ. ಪಕ್ಕದ ಮನೇಲಿ ಯಾರ್ದೋ ಇತ್ತು, ಹೋಗಿ ಕೊಡ್ತಿದ್ರು, ನಾವು ತಗೊಂಡ್ ಬರ್ತಿದ್ವಿ, ರೈಟ್? ಆ ಕಮ್ಯುನಿಟಿ ಲಿವಿಂಗ್ ಕಾನ್ಸೆಪ್ಟ್ ಏನಿತ್ತಲ್ಲ, ಅದು ಮತ್ತೆ ಮುಂದೆ ಬರ್ತದೆ. ಡೆಫಿನೆಟ್ಲಿ, ಖಂಡಿತ ಬಂದೇ ಯಾಕಂದ್ರೆ ಇಷ್ಟೊಂದು ಅನಾಹುತ ಆದಾಗ ಇದು ಮುಂದೆ ಏನು ಅತಿರೇಕಕ್ಕೆ ಹೋಗೋದಿದೆ. ಈ ಗ್ರೀಡ್ ಜಾಸ್ತಿ ಆಗುತ್ತೆ. ಗ್ರೀಡ್ ಜಾಸ್ತಿ ಆದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಂಪ್ಯಾಕ್ಟ್ ಏನಾಗ್ತದೆ ಅಂದ್ರೆ, ಪ್ರತಿದಿನ ನೋಡ್ತಾರೆ, ಇವ್ನು 100 ಕೋಟಿ ಮಾಡ್ದ, 200 ಕೋಟಿ ಮಾಡ್ದ, ನನಗೂ 100 ಕೋಟಿ ಮಾಡಬೇಕು ಅಂತ ಆಸೆ ಬರ್ತದೆ. ಆ ಗ್ರೀಡ್ ಅಲ್ಲಿ, ಆ ರೇಸ್ ಅಲ್ಲಿ ಅವ್ರೇನ್ ಹಾಳು ಮಾಡ್ತಾರೆ, ನಾನು ಕೂಡ ಹಾಳು ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಕಮ್ಯುನಿಟಿ ಲಿವಿಂಗ್ ಬರ್ತದೆ. ಹೀಗಾಗಿ ಅವಾಗ ಮತ್ತೆ ಪ್ರತಿಯೊಬ್ಬರಿಗೆ ಸುಮಾರು ಜನ ಸ್ವಂತ ನನಗೇನ್ ಬೇಕು ನಾನೇ ಮನೇಲಿ ಬೆಳ್ಕೊಳ್ತೀನಿ ಅಂತ ಹೇಳ್ತಾರೆ. ಆ ಒಂದು ಕಾನ್ಸೆಪ್ಟ್ ಬಹುಶಃ ಎಲ್ರಿಗೂ ಮಾಡ್ಕೊಳಕ್ ಆಗಲ್ಲ. ಅವಾಗೇನಾಗುತ್ತೆ, ಮತ್ತೆ ಹಳ್ಳಿಗಳ ನಿರ್ಮಾಣ ಆಗ್ತದೆ, ಮತ್ತೆ ಸ್ವಂತ ನಾವೆಲ್ಲರೂ ಜೊತೆ ಸೇರ್ಕೊಂಡು ನಮ್ ಒಳ್ಳೇದೋಸ್ಕರ ಮಾಡ್ಕೊಳ್ಳೋಣ ಒಂದು ಕಾನ್ಸೆಪ್ಟ್ ಅನ್ನ ಶುರು ಆಗ್ತದೆ. ಇವಾಗ ದುಡ್ಡಿರೋರು ಮಾಡ್ತಿದ್ರೆ ಇನ್ನೊಂದ್ ಸ್ವಲ್ಪ ವರ್ಷ ಆದ್ಮೇಲೆ ದುಡ್ಡು ಇಲ್ದಿರೋರು ಕೂಡ ಇದನ್ನ ಮಾಡ್ತಾ ಹೋಗ್ತಾರೆ.